ಇಷ್ಟಾದ ನಂತರ ಅವನು ಕೆಲವೊಂದು ಸದುಕ್ತಿಗಳನ್ನ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಈಗಾಗಲೇ ನಾವು ತಿಳ್ಕೊಂಡಿರೋ ಹಾಗೆ ಇಲ್ಲಿ ಕವಿಯ ಆಶಯ ಇರುವಂಥದ್ದು ಕೇವಲ ತನ್ನ ಕಥೆಯನ್ನ ಹೇಳುವಂಥದ್ದಲ್ಲ, ಬದಲಾಗಿ ಕಥೆಯ ಜೊತೆಗೆ ಕವಿ ಇಷ್ಟೊತ್ತಾಗ್ಲೇ ಆ ಎಲ್ಲ ಪಾರಿವಾಳಗಳು ಕೂಡ ಪಾರಿವಾಳಗಳ ರಾಜನ ಮಾತನ್ನ ತುಂಬಾ ಕೂಲಂಕುಷವಾಗಿ ಗಮನಿಸಿದೆ. ಸಾಮಾನ್ಯವಾಗಿ ಯಾರಾದ್ರೂ ಒಬ್ರು ಒಂದು ಮಾತನ್ನ, ಒಂದು ಅಭಿಪ್ರಾಯವನ್ನ ಹೇಳಿದಾಗ ಅದಕ್ಕೆ ಮೊದಲು ಪ್ರತಿಕ್ರಿಯೆ ಕೆಲವೊಂದು ಸಂದರ್ಭದಲ್ಲಿ ವಿರೋಧವೇ ಆಗಿರ್ತದೆ. ವಿರೋಧವು ಮೊದಲ ಒಂದು ಪ್ರತಿಕ್ರಿಯೆ ಅಂತ ಅನ್ನಿಸ್ಕೊಳ್ತಿರ್ತದೆ. ಇಲ್ಲಿ ಯಾವ ರೀತಿಯ ವಿರೋಧವನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿ ನೋಡಿದ್ರು. ಏತದ್ವಚನಂ ಶ್ರುತ್ವ ಕಶ್ಚಿತ್ ಕಪೋತಃ ಸದರ್ಪಂ ಆಹ. ಅಲ್ಲೊಂದು ವಿದ್ಯಾಶ್ರೀ ಅವ್ರು ಏನಾದ್ರು ಕೇಳುದಿದ್ಯಾ? ಏತದ್ವಚನಂ ಶ್ರುತ್ವ ಕಶ್ಚಿತ್ ಕಪೋತಃ ಸದರ್ಪಮಾಹ. ಈ ರಾಜನ ಅಂದ್ರೆ ಚಿತ್ರಗ್ರೀವ ಎಂಬಂತಹ ರಾಜನ ಮಾತನ್ನ ಕೇಳಿದ ನಂತರ ಒಂದು ಕಪೋತ ಅಂದ್ರೆ ಇಲ್ಲಿ ಪಾರಿವಾಳ, ಈ ಪಾರಿವಾಳ ತುಂಬಾ ದರ್ಪದಿಂದ, ಅಹಂಕಾರದಿಂದ ಈ ಮಾತನ್ನ ಹೇಳುತ್ತೆ. ಆಹಾ ಕಿಂ ಏವಮಸ್ತು ಏವಮುಕ್ತಂ. ಈ ಮಾತೆಲ್ಲ ಸಾಕು ಅಂತ ಹೇಳಿ ಆ ಚಿತ್ರಗ್ರೀವನನ್ನ ವಿರೋಧಿಸಿ ಅದೇ ಗುಂಪಿನ ಮತ್ತೊಂದು ಪಾರಿವಾಳ ವಿರೋಧ ಪಕ್ಷದ ನಾಯಕ ಅಂತ ಇಟ್ಕೊಳ್ಳಿ. ಈ ವಿರೋಧ ಪಕ್ಷದ ನಾಯಕ ಈ ಮಾತನ್ನ ಹೇಳ್ತಾನೆ. ವೃದ್ಧಾನಾಂ ವಚನಂ ಗ್ರಾಹ್ಯಂ ಆಪತ್ಕಾಲೇಷುಪಸ್ಥಿತೇ ಸರ್ವತ್ರ ಏವಂ ವಿಚಾರಿತು ಭೋಜನೇಪಿ ಅಪ್ರವರ್ತನಂ. ಈ ಮುದುಕರೇ ಹೀಗೆ, ಇವ್ರ ಮಾತನ್ನ ಹೆಚ್ಚು ಕೇಳಬಾರ್ದು. ವೃದ್ಧಾನಾಂ ವಚನಂ ಗ್ರಾಹ್ಯಂ ಆಪತ್ಕಾಲೇಹಿ ಉಪಸ್ಥಿತೆ. ಯಾವ್ದಾದ್ರು ಕಷ್ಟ ಅಂದಾಗ ಮಾತ್ರ ನಾವು ಈ ಮುದುಕರ ಮಾತನ್ನ ಕೇಳ್ಬೇಕೇ ಹೊರತು ಯಾವಾಗ್ಲೂ ಈ ಮುದುಕರ ಮಾತನ್ನ ಕೇಳ್ತಾ ಇದ್ರೆ ಸರ್ವಥಾ ಏವಂ ವಿಚಾರೇತು ಭೋಜನೇಪಿ ಅಪ್ರವರ್ತನಂ. ನಮ್ಗೆ ಊಟ ಮಾಡ್ಲಿಕ್ಕೂ, ನೆಮ್ಮದಿಯಾಗಿ ಊಟ ಮಾಡ್ಲಿಕ್ಕೂ ಅವಕಾಶ ಕೊಡುದಿಲ್ಲ. ಆದ್ರಿಂದ ವೃದ್ಧರ ಮಾತನ್ನು ಎಷ್ಟು ಕೇಳಬೇಕೋ ಅಷ್ಟು ಮಾತ್ರ ಕೇಳಬೇಕು. ಸಂಕಷ್ಟ ಬಂದಾಗ ಮಾತ್ರ ಇವ್ರನ್ನ ನಾವು ಪರಿಗಣಿಸ್ಬೇಕು ಅಂತ ಹೇಳಿ ಆ ವಿರೋಧ ಪಕ್ಷದ ನಾಯಕ ಇದ್ದಾನಲ್ಲ ಅವನು ಕೇಳ್ತಾನೆ. ಇಲ್ಲಿ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಿ ಈ ಶಬ್ದ ಪ್ರಯೋಗ ಮಾಡಿದ್ದೇನೆ. ಯತಃ ಶಂಕಾಭಿ ಸರ್ವಮಾಕ್ರಾಂತಂ ಅನ್ನಂ ಪಾನಂಚ ಭೂತಲೆ ಪ್ರವೃತ್ತಿ ಕುತ್ರ ಕರ್ತವ್ಯ ಜೀವಿತವ್ಯಂ ಕಥಂ ವಾ. ಶಂಕಾಭಿ ಸರ್ವಂ ಆಕ್ರಾಂತಂ. ಎಲ್ಲ ಕಡೆ ಒಂದಲ್ಲ ಒಂದು ಸಮಸ್ಯೆ, ಒಂದಲ್ಲ ಒಂದು ಡೌಟ್, ಪ್ರಶ್ನೆ, ಸಂಶಯ, ಸಂಶೀತಿ ಇದಕ್ಕೆ ಸಾಧ್ಯ ಇದ್ದೇ. ಅನ್ನಂ ಪಾನಂಚ ಭೂತಲೆ. ಯಾವುದೇ ಒಂದು ಅಂಶ ತೆಗೆದುಕೊಳ್ಳಿ, ಯಾವುದೇ ಫುಡ್ ಐಟಮ್ ತೆಗೆದುಕೊಳ್ಳಿ, ಅದರಲ್ಲಿ ನೀವು ಡೌಟ್ ಪಡುವಂತೆ ಅಂಶ ಇದ್ದೇ ಇದೆ. ಯಾವುದು ಮುಕ್ತ ಅಂತ ಇಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಫ್ರೀ ಫ್ರಮ್ ಡೌಟ್ಸ್ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ನೀರು, ಆ ನೀರು ಎಲ್ಲೆಲ್ಲಿ ಹೋಗಿ ಬಂದಿದೆಯೋ ಯಾರಿಗ್ ಗೊತ್ತು. ಈಗಂತೂ ಎಲ್ಲವೂ ಕೂಡ ಪ್ಯಾಕೆಟ್ ಮಾಡಿನೇ ಸಿಗ್ತಾ ಇದೆ.
ವಿದ್ಯಾಶ್ರೀ ಅವರು ಏನು ಮಾತಾಡ್ಬೇಕಾ? ಪ್ರಶ್ನೆ ಇದೆಯಾ? ವಿದ್ಯಾಶ್ರೀ, ಇದು 2ನೇ ಬಾರಿ ನಿಮ್ಮಿಂದ ಈ ತರ ಬರ್ತಾ ಇದೆ. ಪ್ಲೀಸ್ ಡೋಂಟ್ ಡೂ ದಟ್. ನಿಮ್ಮ ಪ್ರಶ್ನೆ ಇದ್ರೆ ನೀವು ಕೇಳಬಹುದು, ಅದರ್ವೈಸ್ ಡೋಂಟ್ ಇಂಟರಪ್ಟ್. ಶಂಕಾಭಿ ಸರ್ವಂ ಆಕ್ರಾಂತಂ ಅನ್ನಂ ಪಾನಂಚ ಭೂತಲೆ. ಎಲ್ಲವೂ ಕೂಡ ನಾವು ಸಂಶಯದ ಕಣ್ಣಿನಿಂದನೇ ನೋಡ್ತಾ ಇದ್ರೆ ನಾವು ಊಟ ಮಾಡೋದಾದ್ರೂ ಹೇಗೆ, ಜೀವಿಸೋದಾದ್ರೂ ಹೇಗೆ ಅಂತ ಹೇಳಿ ಈ ವಿರೋಧ ಪಕ್ಷದ ನಾಯಕ ಇನ್ನೊಂದು ಪಾರಿವಾಳ ಕೇಳ್ತಾ ಇದೆ. ಇದಕ್ಕೆ ಪ್ರತ್ಯುತ್ತರ ಏನ್ ಕೊಡುತ್ತೆ ಅಂತ ನೋಡಿ. ಈರ್ಷ್ಯಾಘೃಣಿ ತು ಅಸಂತುಷ್ಟಃ ಕ್ರೋಧನಃ ನಿತ್ಯಶಂಕಿತಃ ಪರಭಾಗ್ಯೋಪಜೀವಿ ಚ ಷಡೇತೆ ದುಃಖ ಭಾಗ್ಯಃ. ಇನ್ನು ಕೆಲವೊಬ್ರು ಯಾವಾಗ್ಲೂ ದುಃಖದಿಂದಲೇ ಕೂಡಿರ್ತಾರೆ. ಅವ್ರಿಗೆ ಯಾವುದೇ ಒಂದು ವಿಷಯ ಹೇಳಿ ಅದರಲ್ಲೂ ಏನೋ ಒಂದು ದುಃಖವನ್ನ, ಏನೋ ಒಂದು ವೇದನೆಯನ್ನ ಹಂಚ್ಕೊಳ್ತಾ ಇರ್ತಾರೆ. ಇವರಿಗೆ ಆಂಗ್ಲ ಭಾಷೆಯಲ್ಲಿ ಸ್ಯಾಡಿಸ್ಟ್ ಅಂತ ಕರೀತಾರೆ. ದೇ ಆಲ್ವೇಸ್ ಲುಕ್ ಇನ್ ಟು ದ ನೆಗೆಟಿವ್ ಆಸ್ಪೆಕ್ಟ್ಸ್. ಓ, ಇಷ್ಟೆಲ್ಲ ಒಳ್ಳೇದಾಗಿದೆ ಅಂತಂದ್ರೂ ಕೂಡ ಅಯ್ಯೋ ಬಿಡಿ, ಅದ್ರಲ್ಲಿ ಏನು, ಅದ್ರಲ್ಲೂ ಏನೋ ಒಂದು ಮೊಸರಲ್ಲಿ ಕಲ್ಲು ಹುಡುಕೋದು ಅಂತ ಹೇಳ್ತಾರಲ್ಲ, ಆ ತರದ ಪ್ರವೃತ್ತಿ ಇರುವಂತವ್ರು ಅಂತ ಹೇಳಿ ಈ ವಿರೋಧ ಪಕ್ಷದ ವತಿಯಿಂದ ಈ ಒಂದು ಪಾರಿವಾಳ ರಾಜನಾದಂತಹ ಚಿತ್ರಗ್ರೀವನಿಗೆ ತನ್ನ ವಾದದ ಮೂಲಕ ಒಂದು ಪ್ರತಿರೋಧವನ್ನ ಒಡ್ತಾ ಇದೆ. ಈರ್ಷ್ಯ ಅಂದ್ರೆ ಹೊಟ್ಟೆ ಕಿಚ್ಚು. ಘೃಣಿ, ಬೇರೆಯವರ ಉನ್ನತಿಯನ್ನ ನೋಡಿ ಸಂತೋಷ ಪಡದಂಥವು. ಅಸಂತುಷ್ಟ, ಯಾವುದೋ ಕಾರಣಕ್ಕೆ ಯಾವಾಗ್ಲೂ ಒಂದು ರೀತಿಯ ನೆಗೆಟಿವ್ ಇನ್ಫ್ಲೂಯೆನ್ಸ್ ಅಲ್ಲೇ ಇರುವವರು. ಅವ್ರಿಗೆ ಏನೇ ಆದ್ರೂ ಕೂಡ ಸಂತೋಷ ಅಂತ ಇರುವುದಿಲ್ಲ, ಏನೋ ಒಂದು ದುಃಖ ಕಾಡ್ತಾ ಇರ್ತವ್ರ ಮನಸ್ಸಿನಲ್ಲಿ. ಈ ತರದವರು ಅಸಂತುಷ್ಟ. ಕ್ರೋಧನಃ, ಇನ್ನು ಕೋಪಿಷ್ಠರು. ಅವ್ರಿಗೆ ಯಾವುದೇ ರೀಸನ್ಸ್ ಬೇಕಿಲ್ಲ, ಅವ್ರು ಯಾವಾಗ್ಲೂ ಕೋಪಿಷ್ಠರಾಗೇ ಇರ್ತಾರೆ ಕೆಲವೊಬ್ರು. ಆ ತರದವರು ಕ್ರೋಧನಃ. ನಿತ್ಯ ಶಂಕಿತ, ಕೆಲವೊಬ್ರು ನಿತ್ಯ ಶಂಕಿತರು ಅಂದ್ರೆ ಅವರಲ್ಲಿ ಯಾವುದೇ ವಿಚಾರಕ್ಕೂ ಸ್ಪಷ್ಟವಾದಂತಹ ಒಂದು ಧಾರಣೆ ಇರುವುದಿಲ್ಲ. ಅವ್ರಿಗೆ ಯಾವತ್ತು ಡೌಟ್ ಎದ್ದೇ ಇರುತ್ತೆ. ಪರಭಾಗ್ಯ ಉಪಜೀವಿ ಚ, ಇನ್ನು ಬೇರೆಯವರ ಅಧೀನದಲ್ಲಿ ಜೀವಿಸುವಂಥವ್ರು, ಬೇರೆಯವರ ಹಂಗಿನಲ್ಲಿ ಜೀವನ ನಡೆಸುವವರು ಇವರು. ಈ 6 ಜನ ಷಡೇತೆ ದುಃಖ ಭಾಗಿನಃ. ಈ 6 ಜನ ಯಾವತ್ತು ದುಃಖದಲ್ಲಿಯೇ ಇರ್ತಾರೆ. ಅವರಿಗೆ ಯಾವುದೇ ರೀತಿಯ ಸಂತೋಷ, ನೆಮ್ಮದಿ, ಒಂದು ರೀತಿಯ ಆನಂದ, ಪ್ರಸನ್ನತೆ ಇದು ಇರುವುದಿಲ್ಲ. ಏತತ್ ಶ್ರುತ್ವಾ ಸರ್ವೇ ಕಪೋತಾಹ ತತ್ರ ಉಪಮಿಷ್ಟಾಃ. ವಿರೋಧ ಪಕ್ಷದ ಈ ಪಾರಿವಾಳದ ಮಾತನ್ನ ಕೇಳಿ ಎಲ್ಲ ಪಾರಿವಾಳಗಳು ಕೂಡ ಏನ್ ಮಾಡುತ್ತೆ, ಹಾರಿ ಹೋಗ್ತಾ ಇದ್ದಂತಹ ಎಲ್ಲ ಪಾರಿವಾಳಗಳು ತಮ್ಮ ಇಷ್ಟವಾದಂತಹ ಅಕ್ಕಿ ಕಾಳನ್ನ ಸೇವಿಸ್ಲಿಕ್ಕೆ ಧರೆಗಿಳಿತಾ ಇದೆ. ಯಾಕಂದ್ರೆ ಮೊದಲನೇದಾಗಿ ಪಾರಿವಾಳಗಳಿಗೆ ಇಷ್ಟವಾದಂತಹ ಅಕ್ಕಿ ಕಾಳು, ಎರಡನೇದಾಗಿ ಅದಕ್ಕೆ ಪೂರಕವಾಗಿ ಇರುವಂತಹ ಅನೇಕ ವಾದಗಳು. ಈ ಪಾರಿವಾಳ ಏನು ವಾದ ಇಷ್ಟೊತ್ತು ಹೇಳಿತ್ತು, ಈ ವಾದಗಳು ಕೂಡ ಇವುಗಳಿಗೆ ತುಂಬಾ ಇಷ್ಟವಾಯ್ತು. ಆದ್ರಿಂದ ಎಲ್ಲರೂ ಒಟ್ಟಿಗೆ ಆ ಅಕ್ಕಿ ಕಾಳನ್ನು ಸೇವಿಸ್ಲಿಕ್ಕೆ ಭೂಮಿಗೆ ಇಳಿತಾ ಇದ್ದಾರೆ. ಯತಃ ಸುಮಹಾಂತ್ಯಪಿ ಶಾಸ್ತ್ರಾಣಿ ಧಾರಯಂತೋ ಬಹುಶ್ರುತಾಃ ಚೇತ್ತಾರಃ ಸಂಶಯಾನಾಂಚ ಕ್ಲಿಶ್ಯಂತೆ ಲೋಭಮೋಹಿತಾಃ. ಎಷ್ಟೇ ಒಳ್ಳೆಯ ವಿಚಾರಗಳನ್ನ ಹೇಳಿದ್ರೂ ಕೂಡ, ಅನೇಕ ಶಾಸ್ತ್ರ ಗ್ರಂಥಗಳಿದೆ, ಬೇರೆ ಬೇರೆ ಭಾಷೆಗಳಲ್ಲಿ ಅನೇಕ ಮಹಾತ್ಮರು ಮಹನೀಯರು ವಿಚಾರಗಳನ್ನು ಬರೆದಿದ್ದಾರೆ. ಅಷ್ಟೆಲ್ಲ ಇದ್ರೂ ಕೂಡ ಧಾರಯಂತಹ ಬಹುಶ್ರುತಾಃ,
ಮೇಧಾವಿಗಳೆಲ್ಲರೂ ಕೂಡ ಅನೇಕರು ಪುಸ್ತಕಗಳನ್ನು ಬರೆದಿದ್ದಾರೆ, ವಿಚಾರಗಳನ್ನ ಬೇರೆ ಬೇರೆ ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ. ಅಷ್ಟೆಲ್ಲ ಆದ್ರೂ ಕೂಡ ಚೇತ್ತಾರಹ ಸಂಶಯಾನಾಂಚ ಕ್ಲಿಶ್ಯಂತೆ ಲೋಭಮೋಹಿತಾ. ಯಾರಿಗೆ ಈ ಲೋಭ ಅಂತ ಇರ್ತದೋ, ಅತಿ ಆಸೆ ಅಂತ ಇರ್ತದೋ, ಆ ಅತಿ ಆಸೆಯುಳ್ಳವರು ಈ ಯಾವ ಮಾತಿಗೂ ಕೂಡ ಬೆಲೆ ಕೊಡುವುದು ಅಂತ ಹೇಳಿ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಯಾವ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದಾನೆ ಅಂತ ಹೇಳಿ ನಮಗೆ ಮುಂದೆ ಗೊತ್ತಾಗ್ತದೆ. ಈ ಎಲ್ಲ ಹಕ್ಕಿಗಳು ಕೂಡ ಈಗ ಅತಿ ಆಸೆಯಿಂದಲೇ ಆ ಅಕ್ಕಿ ಕಾಳನ್ನ ತಿನ್ಲಿಕ್ಕೆ ಹೊರಟಿದೆ. ಪಾರಿವಾಳಗಳು ಕಪೋತ ರಾಜನ ಮಾತನ್ನ ಕೇಳಲಿಲ್ಲ. ಹೀಗಿರುವಾಗ ಲೋಭಾತ್ ಕ್ರೋಧ ಪ್ರಭವತಿ, ಲೋಭಾತ್ ಕಾಮ ಪ್ರಜಾಯತೆ, ಲೋಭಾನ್ ಮೋಹಶ್ಚ ನಾಶಶ್ಚ, ಲೋಭ ಪಾಪಸ್ಯ ಕಾರಣಂ. ನೋಡಿ, ಸರಳವಾದಂತಹ ಶ್ಲೋಕ. ಲೋಭಾತ್ ಕ್ರೋಧ ಪ್ರಭವತಿ. ಅತಿ ಆಸೆಯಿಂದ ಏನಾಗ್ತದೆ, ಆಸೆ ಪೂರ್ತಿ ಆಗದೆ ಇದ್ದಾಗ ಆಗ ಅದು ಕೋಪಕ್ಕೆ ಎಡೆ ಮಾಡಿಕೊಳ್ಳುತ್ತೆ. ದ ಗ್ರೀಡ್ ಈಸ್ ದ ರೀಸನ್ ಫಾರ್ ದ ಬರ್ತ್ ಆಫ್ ಆಂಗರ್. ಕೋಪಕ್ಕೆ ಕಾರಣ ಯಾವುದು, ಅದರ ಹುಟ್ಟಿಗೆ ಕಾರಣ ಯಾವುದು ಅಂದ್ರೆ ಅತಿ ಆಸೆ. ಅತಿ ಆಸೆಯಿಂದ ಕೋಪ. ಲೋಭಾತ್ ಕಾಮ ಪ್ರಜಾಯತೆ. ಅತಿ ಆಸೆಯಿಂದ ಆ ಎಲ್ಲ ವಸ್ತುಗಳು, ವಿಷಯಗಳು ನನಗೆ ಬೇಕು ಅಂತ ಒಂದು ಹಪಾಪಿತನ ಉಂಟಾಗುತ್ತೆ. ಲೋಭಾನ್ ಮೋಹಶ್ಚ ನಾಶಶ್ಚ. ಅದರಿಂದ ಆ ವಸ್ತು ಮತ್ತು ವ್ಯಕ್ತಿಗಳಿಗೆ ನಾವು ಹೆಚ್ಚು ಶರಣರಾಗ್ತೀವಿ, ದಾಸರಾಗ್ಬಿಡ್ತೀವಿ. ಅದಿಲ್ಲದೆ ತಾನಿಲ್ಲ, ಈ ರೀತಿಯ ಒಂದು ಮನಸ್ಥಿತಿಯನ್ನ ಅದು ನಿರ್ಮಾಣ ಮಾಡುತ್ತೆ. ಯಾವುದು? ಅತಿ ಆಸೆ. ಲೋಭ ಪಾಪಸ್ಯ ಕಾರಣ. ಈ ಲೋಭದಿಂದಲೇ ಅನೇಕರು ಪಾಪಕರ್ಮಗಳಲ್ಲಿ ತೊಡಕೊಳ್ತಾರೆ ಅಂತ ಹೇಳಿ ಲೋಭದ ವಿಚಾರವಾಗಿ ಈ ಶ್ಲೋಕ ತುಂಬಾ ವಿಸ್ತಾರವಾಗಿ ಹೇಳ್ತಾ ಇದೆ. ಅಸಂಭವಂ ಹೇಮಮೃಗಸ್ಯ ಜನ್ಮ. ಇದೊಂದು ತುಂಬಾ ಸುಂದರವಾದಂತಹ ಶ್ಲೋಕ. ಭವಭೂತಿಯ ಉತ್ತರ ರಾಮಚರಿತೆಯಲ್ಲಿ ಈ ಶ್ಲೋಕ ಇದೆ. ಅಸಂಭವಂ ಹೇಮಮೃಗಸ್ಯ ಜನ್ಮ. ಇಲ್ಲಿ ಕವಿ ಒಂದು ಉದಾಹರಣೆಯನ್ನ, ದೃಷ್ಟಾಂತವನ್ನ, ತನ್ನ ವಿಚಾರಕ್ಕೆ ಪೂರಕವಾದಂತಹ ದೃಷ್ಟಾಂತವನ್ನ ಕೊಡ್ತಾ ಇದ್ದಾನೆ. ಯಾವುದು ಅಂತ ನೋಡೋಣ. ಅಸಂಭವಂ ಹೇಮ ಮೃಗಸ್ಯ ಜನ್ಮ. ರಾಮಾಯಣದ ಉದಾಹರಣೆ. ರಾಮಾಯಣದಲ್ಲಿ ನಮಗೆ ಕಥೆ ಗೊತ್ತಿದೆ. ಅಲ್ಲಿ ಸೀತೆ, ರಾಮ ಮತ್ತು ಲಕ್ಷ್ಮಣ 3 ಜನ ವನವಾಸದಲ್ಲಿರ್ಬೇಕಾದ್ರೆ ಸೀತೆಗೆ ಒಮ್ಮೆ ಮಾಯಾ ಜಿಂಕೆ, ಬಂಗಾರದ ಜಿಂಕೆ ಸೀತೆ ನೋಡ್ತಾಳೆ. ಆಗ ಆ ಬಂಗಾರದ ಈ ಜಿಂಕೆ ಬೇಕೇ ಬೇಕು ಅಂತ ಹೇಳಿ ಹಠ ತೊಡ್ತಾಳೆ. ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಗೊತ್ತು ಬಂಗಾರದ ಜಿಂಕೆ ಅಂತ ಒಂದಿಲ್ಲ ಅಂತ. ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಗೊತ್ತಾಗ್ತದೆ. ಅಸಂಭವಂ ಹೇಮ ಮೃಗಸ್ಯ ಜನ್ಮ. ಹೇಮ ಮೃಗ ಅಂದ್ರೆ ಬಂಗಾರದ ಜಿಂಕೆ, ಅದು ಹುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತನೂ ಗೊತ್ತು. ತಥಾಪಿ ರಾಮೋ ಲುಲುಭೆ ಮೃಗಾಯ. ಆದ್ರೆ ಸೀತೆ ಆ ಬಂಗಾರ ಜಿಂಕೆಯ ಮೋಹಕ್ಕೆ ಬೀಳ್ತಾಳೆ. ಅದು ಬೇಕೇ ಬೇಕು ಅಂತ ರಾಮ ಲಕ್ಷ್ಮಣ ಇಬ್ಬರನ್ನು ಕಳಿಸ್ತಾಳೆ. ತಥಾ ರಾಮನನ್ನು ಕೂಡ ಅದ್ರ ಹಿಂದೆ ಹೋಗುವಂತೆ ಆಜ್ಞೆ ಮಾಡ್ತಾಳೆ. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಪ್ರಾಯ ಸಮಾಪನ್ನ ವಿಪತ್ತಿ ಕಾಲೇ. ಅದ್ರ ಮುಂದೆನೆ ಅದರ ನಂತರವೇ ರಾಮಾಯಣದ ಒಂದು ಪ್ರಧಾನ ಅಂಶ ಬರ್ತದೆ. ಅಂದ್ರೆ ಸೀತೆ ಅಪಹರಣ ಆಗುವಂಥದ್ದು. ಪ್ರಾಯಶಃ ಈ ಘಟನೆಯನ್ನ ಸೂಕ್ಷ್ಮವಾಗಿ ಗಮನಿಸಿದಂತಹ ಕವಿ ಹೇಳ್ತಾನೆ, ಪ್ರಾಯ ಸಮಾಪನ್ನ ವಿಪತ್ತಿ ಕಾಲೇ. ನಮ್ಮ ಕೆಟ್ಟಗಳಿಗೆ ಆರಂಭವಾಗ್ತಾ ಇರುವಂತಹ ಸಂದರ್ಭದಲ್ಲಿ ಧಿಯೋಪಿ ಪುಂಸಾಂ ಮಲಿನಾ ಭವಂತಿ. ಪುಂಸಾಂ ಧಿಯಾಪಿ ಮಲಿನಾಹ ಭವಂತಿ. ಎಂತಹ ಮೇಧಾವಿಯಾಗಿದ್ರೂ ಕೂಡ ಅವರ ಕೆಟ್ಟಗಳಿಗೆ ಆರಂಭ ಆದ್ರೆ ಅವರ ಬುದ್ಧಿ ಮಂಕಾಗುತ್ತೆ.
ನಮ್ಮ ಜೀವನದಲ್ಲೇ ಈ ರೀತಿಯ ಅನೇಕ ಉದಾಹರಣೆಗಳನ್ನು ನೋಡ್ಬಹುದು. ನಮಗ್ ಗೊತ್ತಿರುತ್ತೆ ಇದು ಸರಿ ಇಲ್ಲ ಅಂತ, ಆದ್ರೂ ಕೂಡ ಯಾವುದೋ ಒಂದು ಏನು ವೀಕ್ ಮೂಮೆಂಟ್ ಅಂತ ಹೇಳ್ತಾರಲ್ಲ, ಒಂದು ದುರ್ಬಲ ಕ್ಷಣ, ಆ ದುರ್ಬಲ ಕ್ಷಣಕ್ಕೆ ನಾವು ಬಲಿಯಾಗಿ ತದನಂತರ ನಾವು ಈ ತರ ಮಾಡಬಾರ್ದಾಗಿತ್ತು ಅಂತ ಯೋಚನೆ ಮಾಡ್ತೇವೆ. ಇದು ಎಲ್ಲ ಜೀವನದಲ್ಲಿ ನಡೆಯುವಂತಹ ಘಟನೆ. ಇಲ್ಲಿ ಕವಿ ಹೇಳ್ತಾ ಇದ್ದಾನೆ, ಆ ಈ ಕೆಟ್ಟ ಗಳಿಗೆಯ ಸಂದರ್ಭದಲ್ಲಿ ನಮ್ಮ ಮನಸ್ಸು ಅಥವಾ ಬುದ್ಧಿ ಮಂಕಾಗತ್ತೆ, ಅದು ತನ್ನ ಸೂಕ್ಷ್ಮತೆಯನ್ನ ಕಳೆದುಕೊಳ್ಳುತ್ತೆ ಅಂತ ಹೇಳ್ತಾರೆ. ಅನಂತರಂ ಸರ್ವೇ ಜಾಲೇನ ಬದ್ಧಾಃ ಭವಂತು. ಇಷ್ಟೆಲ್ಲ ಆದ್ಮೇಲೆ ಈಗ ಕಥಾ ಭಾಗಕ್ಕೆ ಬರ್ತಾ ಇದ್ದಾನೆ. ಈ ಎಲ್ಲ ಹಕ್ಕಿಗಳು ಅಲ್ಲಿ ಕುಳಿತು ಅಕ್ಕಿ ಕಾಳನ್ನ ಸೇವಿಸ್ತಾ ಇರ್ಬೇಕಾದ್ರೆ ಆ ವ್ಯಾಧ ಮರದ ಹಿಂದೆ ಅವಿತುಕೊಂಡಿದ್ನಲ್ಲ, ಬಚ್ಚಿಟ್ಕೊಂಡಿದ್ನಲ್ಲ, ಅಂತಹ ವ್ಯಾಧ ಇದೇ ಸಂದರ್ಭಕ್ಕೆ ಕಾಯ್ತಾ ಇರ್ತಾನೆ. ಅವನು ತನ್ನ ಬಲೆಯಿಂದ ಅಷ್ಟೂ ಹಕ್ಕಿಗಳನ್ನ ಹಿಡ್ಕೊಳ್ತಾನೆ. ಜಾಲೇನ ಬದ್ಧಾಃ ಭವಂತು ತತಃ ಯಸ್ಯ ವಚನಾತ್ ತತ್ರ ಅವಲಂಬಿತಾಃ ತಂ ಸರ್ವೇ ತಿರಸ್ಕುರ್ವಂತಿ. ಆಗ ಯಾರ ಮಾತನ್ನ ಆಧರಿಸಿ, ಈ ವಿರೋಧ ಪಕ್ಷ ಅಂತ ಹೇಳಿದ್ನಲ್ಲ, ಹಿಂದೆ ಒಂದು ಪಾರಿವಾಳ ಈ ಚಿತ್ರಗ್ರೀವನ ಮಾತಿಗೆಲ್ಲ ವಿರೋಧವನ್ನ ಹೇಳ್ತಾ ಇತ್ತಲ್ಲ, ಅಂತಹ ಪಾರಿವಾಳದ ಮಾತನ್ನ ನಂಬಿ ಈ ಎಲ್ಲ ಪಾರಿವಾಳಗಳು ಕೂಡ ಆಹಾರಕ್ಕೆ ಅಂತ ಹೇಳಿ ಭೂಮಿಗೆ ಇಳಿದಿತ್ತು. ಈಗ ಸಂಕಟ ಬಂದಾಗ ಈಗ ವಿರೋಧ ಪಕ್ಷದ ನಾಯಕನನ್ನೇ ಗುರಿ ಮಾಡ್ತೇವೆ. ವಚನಾತ್ ಯಸ್ಯ ವಚನಾತ್ ತತ್ರ ಅವಲಂಬಿತಾಃ ತಂ ಸರ್ವೇ ತಿರಸ್ಕುರ್ವಂತಿ. ಈಗ ಎಲ್ರೂ ಕೂಡ ಅವನನ್ನೇ ಬೈತಾ ಇದ್ದಾರೆ. ನಿನ್ನಿಂದಲೇ ನಾವು ಈ ದುರ್ಗತಿಗೆ ಬಂದ್ವಿ, ಚಿತ್ರಗ್ರೀವ ಹೇಳಿದ್ದೇ ಸರಿ ಇತ್ತು, ನಿನ್ನ ಮಾತು ಸರಿ ಇಲ್ಲ ಅಂತ ಹೇಳಿ ಎಲ್ರೂ ಕೂಡ ಅವನಿಗೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಈ ನಂತರದಲ್ಲಿ ಚಿತ್ರಗ್ರೀವ ಏನ್ ಮಾಡ್ತಾನೆ, ಇಲ್ಲಿ ನಮ್ಗೆ ಅನೇಕ ಸೂಕ್ಷ್ಮ ವಿಚಾರಗಳನ್ನ ಅನಲೈಸ್ ಮಾಡುವ ಒಂದು ಅವಕಾಶ ಇದೆ. ಅದನ್ನ ನಾನು ಈಗ ಸಾಂದರ್ಭಿಕವಾಗಿ ಒಂದಷ್ಟು ವಿಚಾರವನ್ನು ಮಾತ್ರ ಹೇಳ್ತೇನೆ. ಹೇಗೆ ಕವಿ ಒಂದು ಕಥೆಯ ಮೂಲಕ ತುಂಬಾ ಸೂಕ್ಷ್ಮವಾದಂತಹ ವಿಚಾರಗಳನ್ನ ಕೊಡ್ತಾ ಇದ್ದಾನೆ ಅಂತ ಹೇಳಿ ನಾವು ಇದನ್ನ ಸ್ವಲ್ಪ ಅನಲೈಸ್ ಮಾಡಬೇಕು. ತಸ್ಯ ತಿರಸ್ಕಾರಂ ಶ್ರುತ್ವಾ ಚಿತ್ರಗ್ರೀವಃ ಉವಾಚ. ಈಗ ಕಪೋತರಾಜ, ಈ ಚಿತ್ರಗ್ರೀವ ಇಲ್ಲಿ ತುಂಬಾ ಮಹತ್ವದ ಪಾತ್ರವನ್ನು ವಹಿಸ್ತಾನೆ. ಏನಂತ ಅವನು ಹೇಳ್ತಾನೆ, ತಸ್ಯ ತಿರಸ್ಕಾರಂ ಶ್ರುತ್ವಾ, ಎಲ್ಲ ಪಾರಿವಾಳಗಳು ಈ ವಿರೋಧ ಪಕ್ಷದ ನಾಯಕನನ್ನ ಕುರಿತು ಹೇಳ್ತಾ ಇರುವಾಗ ಅವನನ್ನ ನಿಂದಿಸಿ ತಿರಸ್ಕರಿಸಿ ಉಪಹಾಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಚಿತ್ರಗ್ರೀವ ಮತ್ತೆ ಪ್ರವೇಶ ಮಾಡ್ತಾನೆ. ನ ಅಯಂ ಅಸ್ಯ ದೋಷ, ಇದು ಅವನ ತಪ್ಪಲ್ಲ ಅಂತ ಹೇಳಿ ಚಿತ್ರಗ್ರೀವ ಅವನ ಪರ ನಿಂತ್ಕೊಳ್ತಾನೆ. ಒಬ್ಬ ಒಳ್ಳೆ ನಾಯಕನ ಲಕ್ಷಣವನ್ನು ನಾವು ಚಿತ್ರಗ್ರೀವನ ವ್ಯಕ್ತಿತ್ವದಲ್ಲಿ ನೋಡ್ಬೋದಾಗಿದೆ. ಈಗ ಸಂದರ್ಭವನ್ನ ಹೇಗ್ ಬಳಸ್ಕೊಳ್ಬಹುದಾಗಿತ್ತು? ಆಪರ್ಚುನಿಸ್ಟ್ ಆಗಿದ್ರೆ, ಸಮಯ ಸಾಧಕ ಅಂತ ಹೇಳ್ತಾರಲ್ಲ, ಈ ಸಮಯ ಸಾಧಕನಾಗಿದ್ದ ಪಕ್ಷದಲ್ಲಿ ಚಿತ್ರಗ್ರೀವ ಉಳಿದಂತಹ ಎಲ್ಲ ಪಾರಿವಾಳಗಳು ಈಗ ನಿಂದಿಸ್ತಾ ಇವೆ, ಚಿತ್ರಗ್ರೀವನನ್ನೇ ಹೊಗಳ್ತಾ ಇದೆ. ಆಗ ಚಿತ್ರಗ್ರೀವ ಏನ್ ಮಾಡ್ಬೋದಾಗಿತ್ತು, ಸಂದರ್ಭವನ್ನೇ ಬಳಸ್ಕೊಂಡು ಅದು ಕೂಡ ನಿಂದಿಸ್ಬೋದಾಗಿತ್ತು. ಬದಲಾಗಿ ಅದು ಆ ಕೆಲಸ ಮಾಡೋದಿಲ್ಲ. ಅದು ವಿರೋಧ ಪಕ್ಷದ ಆ ಒಂದು ಪಾರಿವಾಳದ ಜೊತೆಗೆ ನಿಂತ್ಕೊಳ್ಳುತ್ತೆ. ಏನಂತ ಹೇಳುತ್ತೆ, ನ ಅಯಂ ಅಸ್ಯ ದೋಷ, ಇದು ಅವನೊಬ್ಬನ ತಪ್ಪಲ್ಲ. ಯಾಕಂದ್ರೆ ಆಪದಾಂ ಆಪತಂತೀನಾಂ ಹಿತೇಪಿ ಆಯಾತಿ ಹೇತುತಾಂ ಮಾತೃಜಂಘಾಹಿ ವತ್ಸಸ್ಯ ಸ್ತಂಭಿ ಭವತಿ ಬಂಧನೆ. ಆಪದಾಂ ಆಪತಂತೀನಾಂ ಹಿತೇಪಿ ಆಯಾತಿ ಹೇತುತಾಂ. ಕೆಲವೊಂದ್ಸಲ ನಮ್ಗೆ ಅತ್ಯಂತ ಪ್ರೀತಿ ಪಾತ್ರರೇ ನಮ್ಮ ವಿರೋಧಿಗಳಾಗಿರ್ತಾರೆ. ಇದು ಸಂದರ್ಭದ ಒಂದು ಕೈಗೊಂಬೆ ಅಂತಾದ್ರೂ ಹೇಳಿ, ಅಥವಾ ವಿಧಿ ವಿಲಾಸ ಅಂತಾದ್ರೂ ಹೇಳಿ, ಯಾವುದೇ ಪರಿಭಾಷೆಯಲ್ಲಿ ಹೇಳಿ, ನಾವು ಹೆಚ್ಚು ನಂಬಿದವರೇ ನಮ್ಗೆ ಒಂದು
ತುಂಬಾ ಸಂಕಷ್ಟವನ್ನು ಕೊಟ್ಟಿರ್ತಾರೆ. ಇದು ನಿಮ್ಮ ಜೀವನದಲ್ಲಿ ಕೆಲವೊಬ್ಬರಲ್ಲಿ ಅನುಭವಕ್ಕೂ ಬಂದಿರಬಹುದು. ಆಪದಾಂ ಆಪತಂತೀನಾಂ ಹಿತೇಪಿ ಆಯಾತಿ ಹೇತುತಾಂ. ಹಿತ ಕಾರ್ಯದ ನಾವು ಇವರು ನಮ್ಮ ಏನು ಸಪೋರ್ಟ್ಗೆ ನಮ್ಮ ಬೆನ್ನ ಹಿಂದೆ ಇದ್ದಾರೆ ಅಂತ ಅನ್ಕೊಂಡಿರ್ತೀವಿ, ಆದ್ರೆ ಅವ್ರು ಬೆನ್ನ ಹಿಂದೆನೆ ಚೂರಿ ಹಾಕಿರ್ತಾರೆ ಅಂತ ಹೇಳಿ ಈಗ ಚಿತ್ರಗ್ರೀವ ಹೇಳ್ತಾ ಇದ್ದಾನೆ. ಅದಕ್ಕೆ ಉದಾಹರಣೆ ತುಂಬಾ ಸುಂದರವಾಗಿದೆ. ಮಾತೃಜಂಘಾಹಿ ವತ್ಸಸ್ಯ ಸ್ತಂಭಿ ಭವತಿ ಬಂಧನೆ. ಸಾಮಾನ್ಯವಾಗಿ ಯಾವುದೇ ಕೆಲವೊಂದು ಸಂದರ್ಭಗಳಲ್ಲಿ ಹಾಲನ್ನ ಕರೆಯುವಂತಹ ಸಂದರ್ಭದಲ್ಲಿ, ಹಸುವಿನ ಹಾಲನ್ನ ಕರೆಯುವ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಮೊದಲು ಕರುವನ್ನ ಬಿಡ್ತಾರೆ. ಆ ಕರು ಬಿಟ್ಟಾಗ ಹಸು ಸಂಪೂರ್ಣ ಸಂತೃಪ್ತಿಯಿಂದ ಹಾಲನ್ನ ಸ್ರವಿಸುತ್ತೆ. ತದನಂತರ ಆ ಕರುವನ್ನ ಸ್ವಲ್ಪ ತಾದ್ಮೇಲೆ ಆ ಹಸುವಿನ ಮುಂಭಾಗದಲ್ಲಿ ಕಟ್ತಾರೆ. ನೀವು ಗ್ರಾಮೀಣ ಪ್ರದೇಶದಲ್ಲಿ ಇದ್ರೆ ಅಥವಾ ಅಲ್ಲಿನ ಹಿನ್ನೆಲೆ ಇದ್ರೆ ಇದು ತುಂಬಾ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಹಸುವಿನ ಮುಂಭಾಗದಲ್ಲಿ ಕಟ್ಟುವಂತಹ ಸಂದರ್ಭದಲ್ಲಿ ಕೆಲವೊಂದು ಏನು ಸಂದರ್ಭದಲ್ಲಿ ಹಸುವಿನ ಕಾಲಿಗೂ ಕೂಡ ಕಟ್ಟುವ ಸಾಧ್ಯತೆ ಇದೆ. ಆಗ ಹಸು ಮತ್ತು ಕರು ಇವೆರಡಕ್ಕೂ ಅನ್ಯೋನ್ಯತೆ ಇರುತ್ತೆ ಅಂತ ಹೇಳಿ, ಅಥವಾ ಬೇರೆ ಯಾವುದೋ ಕಾರಣಕ್ಕೆ ಹಸುವಿನ ಕಾಲಿಗೂ ಕೂಡ ಈ ಕರುವನ್ನ ಕಟ್ತಾರೆ. ಇಲ್ಲಿ ಕವಿ ಆ ಒಂದು ಸನ್ನಿವೇಶವನ್ನ ಹೇಳ್ತಾ ಇದ್ದಾರೆ. ಹಸುವಿನ ಕಾಲೇ ಕರುವನ್ನ ಹೇಗೆ ಬಂಧನ ಮಾಡಿಕೊಳ್ಳಕ್ಕೆ ಒಂದು ಇನ್ನು ಆಧಾರವಾಯಿತು, ಅದೇ ಥರನೇ ನಮಗೆ ಅತ್ಯಂತ ಪ್ರೀತಿ ಪಾತ್ರರು ಕೂಡ ಕೆಲವೊಮ್ಮೆ ನಮಗೆ ಅವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಮಗೆ ಅಹಿತವನ್ನ, ಸಂಕಷ್ಟವನ್ನ ಕೊಟ್ಟಿರ್ತಾರೆ. ಸಬಂಧು ಯೋ ವಿಪನ್ನಾನಾಂ ಆಪದುದ್ಧರಣ ಕ್ಷಮಃ ನತು ಭೀತ ಪರಿತ್ರಾಣ ವಸ್ತು ಪಾಲಂಭ ಪಂಡಿತಃ. ಒಬ್ಬ ಬಂಧು ಅಂದ್ರೆ ಯಾರು? ನಮಗೆ ಅನೇಕರು ರಿಲೇಟಿವ್ಸ್ ಅಂತ ಇರ್ತಾರೆ, ಬ್ಲಡ್ ರಿಲೇಟಿವ್ಸ್ ಅಂತ ಕರೀತಾರೆ. ರಕ್ತ ಸಂಬಂಧಿಕರು, ತಂದೆ ಕಡೆಯಿಂದ ತಾಯಿ ಕಡೆಯಿಂದ, ಈ ಎರಡು ಕಡೆಯಿಂದ ನಮಗೆ ಬ್ಲಡ್ ರಿಲೇಟಿವ್ಸ್ ಸಂಬಂಧಿಕರು ಉಂಟಾಗ್ತಾರೆ. ಈ ಸಂಬಂಧಿಕರು ಇಲ್ಲಿ ಅವರು ಸಂಬಂಧಿಕರು ಅಂತ ಅನಿಸ್ಕೊಂಡ್ರು ಕೂಡ ಕವಿ ಅದಕ್ಕೆ ಸಂಬಂಧಿಕರು ಅಥವಾ ಬಂಧುಗಳು ಅನ್ನುವ ಶಬ್ದಕ್ಕೆ ಹೊಸ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ. ಯಾರು ಬಂಧು ಅಂದ್ರೆ ಸಬಂಧು ಯಹ ವಿಪನ್ನಾನಾಂ ಆಪದುದ್ಧರಣ ಕ್ಷಮ. ನಮಗೆ ಯಾವುದೋ ಸಂಕಷ್ಟ ಬಂದಾಗ ಯಾರು ಸಹಾಯ ಮಾಡ್ತಾನೋ ಅವನೇ ನಿಜವಾದ ಬಂಧು. ವಿಪನ್ನಾನ ಅಂದ್ರೆ ಸಂಕಷ್ಟ ಇದ್ದಾಗ ಆಪತ್ತು ಉದ್ಧರಣ ಕ್ಷಮ, ಅವನು ನಮ್ಮ ಸಹಾಯಕ್ಕೆ ನಿಂತರೆ ಅಥವಾ ನಾವು ಮತ್ತೊಬ್ಬರಿಗೆ ಕಷ್ಟದಲ್ಲಿ ಸಹಾಯ ಮಾಡಿದ್ರೆ ಆಗ ಅವನಿಗೆ ನಾವು ಬಂಧುಗಳಾಗ್ತೇವೆ. ನತು ಭೀತ ಪರಿತ್ರಾಣ ವಸ್ತು ಪಾಲಂಬನ ಪಂಡಿತ. ಕೇವಲ ಏನು ಇರುವಂತಹ ಸಮಸ್ಯೆಗಳನ್ನ ದೊಡ್ಡದಾಗಿ ಮಾಡಿ ಹೇಳುವಂತವ್ರು ಮಾತ್ರ ಬಂಧುಗಳಲ್ಲ. ಸಾಮಾನ್ಯವಾಗಿ ಯಾರೇ ಒಬ್ಬ ವ್ಯಕ್ತಿಯ ವಿಯೋಗ ಉಂಟಾದ್ರೆ ಅಥವಾ ಅವರು ದೈವಾಧೀನರಾದ್ರೆ ಆಗ ಬಂಧು ಮಿತ್ರರು ಬರ್ತಾರೆ, ಬಂದು ಕೆಲವೊಂದು ಸಂತಾಪ ಸೂಚಕವಾದಂತಹ ಮಾತುಗಳನ್ನು ಹೇಳ್ತಾರೆ, ಧೈರ್ಯ ತುಂಬುವ ಮಾತುಗಳನ್ನು ಹೇಳ್ತಾರೆ. ಮತ್ತು ನಿನಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಇದೆ, ಹಾಗೆಲ್ಲ ಒಂದಷ್ಟು ಮಾತುಗಳನ್ನು ಹೇಳ್ತಾರೆ. ಬರೀ ಇಷ್ಟು ಮಾತ್ರ ಹೇಳುವವರು ಬಂಧುಗಳಲ್ಲ, ಬದಲಾಗಿ ಸಂಕಷ್ಟದ ಸಮಯದಲ್ಲಿ ನಮಗೆ ಯಾರು ಸಹಾಯ ಮಾಡ್ತಾರೋ ಅವರೇ ನಿಜವಾದಂತಹ ಬಂಧುಗಳು ಅಂತ ಹೇಳಿ ಇಲ್ಲಿ ಕವಿ ತುಂಬಾ ಸುಂದರವಾಗಿ ಮತ್ತು ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ. ವಿಪತ್ಕಾಲೇ ವಿಸ್ಮಯ ಕಾ ಪುರುಷ ಲಕ್ಷಣಂ. ಇದನ್ನ ಅಂಡರ್ಲೈನ್ ಮಾಡಿ, ಪ್ಲೀಸ್ ಮಾರ್ಕ್ ದಿಸ್ ಲೈನ್. ಇದು ಚಿತ್ರಗ್ರೀವ ಹೇಳುವಂತಹ ಪ್ರಧಾನ ಮಾತು. ವಾಟ್ ಇಟ್ ಈಸ್ ಸೇಯಿಂಗ್? ವಿಪತ್ಕಾಲೇ ವಿಸ್ಮಯ ಏವ ಕಾ ಪುರುಷ ಲಕ್ಷಣಂ. ಸಂಕಷ್ಟ ಬಂದಾಗ ದಿಗ್ಭ್ರಾಂತರಾಗುವಂಥದ್ದು. ಅಂದ್ರೆ
ಏನಪ್ಪಾ ಹಿಂಗಾಗೋಯ್ತು ಅನ್ನುವಂತೆ ಒಂದು ಆ ಆ ಭಾವಪರವಶರಾಗುವಂಥದ್ದು. ಈ ಭಾವಪರವಶತೆ ಹೊಂದುವಂಥದ್ದು ಬುದ್ಧಿವಂತಿಕೆಯ ಲಕ್ಷಣ ಅಲ್ಲ. ವಿಪತ್ಕಾಲೆ ವಿಸ್ಮಯ ಏವ ಕಾಪುರುಷ ಲಕ್ಷಣ. ವಿಪತ್ಕಾಲದಲ್ಲಿ ಧೈರ್ಯವನ್ನ ಹೊಂದಬೇಕು. ತದತ್ರ ಧೈರ್ಯಂ ಅವಲಂಬ್ಯತಾಂ ಪ್ರತೀಕಾರ ಚಿಂತಿತಾಂ. ಈಗ ಆ ಚಿತ್ರಗ್ರೀವ ಪಾರಿವಾಳಗಳ ರಾಜ ಎಲ್ಲರನ್ನು ಹುರಿದುಂಬಿಸ್ತಾ ಇದೆ. ನಾವೀಗ ಅಳ್ತಾ ಕೂರ್ಲಿಕ್ಕೆ ಸಮಯ ಅಲ್ಲ. ದಿಸ್ ಇಸ್ ನಾಟ್ ದ ಟೈಮ್ ಟು ಕ್ರೈ ಬಟ್ ಟು ಆಕ್ಟ್, ಟು ಥಿಂಕ್, ಟು ಸ್ಟ್ರಾಟಜೈಸ್ ಹೌ ವಿ ಕ್ಯಾನ್ ಎಸ್ಕೇಪ್ ಫ್ರಮ್ ದಿಸ್ ಬಾಂಡೇಜ್. ಇದರಿಂದ ಹೇಗೆ ನಾವು ತಪ್ಪಿಸ್ಕೊಳ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಹೊರತು ನೋ ಬ್ಲೇಮ್ ಗೇಮ್ಸ್ ಪ್ಲೀಸ್. ವಿಪದಿ ಧೈರ್ಯಂ ಅಥ ಅಭ್ಯುದಯೇ ಕ್ಷಮಾ ಸದಸಿ ವಾಕ್ಪಟುತಾ ಯುಧಿ ವಿಕ್ರಮಃ ಯಶಸಿ ಚ ಅಭಿರುಚಿಃ ವ್ಯಸನಂ ಶ್ರುತೌ ಪ್ರಕೃತಿ ಸಿದ್ಧಂ ಇದಂ ಹಿ ಮಹಾತ್ಮನಾಂ. ಮಹಾತ್ಮರಿಗೆ ಈ ಕೆಲವೊಂದು ವಿಷಯಗಳು ಪ್ರಕೃತಿಯಿಂದಲೇ ಸಿದ್ಧಿಸಿವೆ. ಯಾವ್ಯಾವುದು? ವಿಪತಿ ಧೈರ್ಯಂ. ವಿಪತ್ಕಾಲದಲ್ಲಿ ಅವರು ಧೈರ್ಯವಾಗಿರ್ತಾರೆ. ಅವ್ರು ಯಾವುದಕ್ಕೂ ಕಷ್ಟ ಬಂದಿದೆ ಅಂತ ಹೇಳಿ ಹತ್ಕೊಂಡು ಕೂರುವಂತಹ ಜಾಯಮಾನದವರಿಲ್ಲ. ಕಷ್ಟ ಬಂದಿದ್ಯಾ, ಏನು ಕಷ್ಟ, ಏನ್ ಪರಿಹಾರ, ಅದನ್ನ ಯೋಚನೆ ಮಾಡ್ತಾರೆ ಹೊರತು ಹತ್ಕೊಂಡು ಕೂತ್ಕೊಳ್ಳೋದು ಅಥವಾ ಕಷ್ಟ ಬಂದ್ಬಿಡ್ತು ಅಂತ ಹೇಳಿ ಕೊರಗ್ತಾ ಕೂತ್ಕೊಳ್ಳೋದು ಇದು ಮಹಾತ್ಮರ ಲಕ್ಷಣ ಅಲ್ಲ. ಅಥ ಅಭ್ಯುದಯೇ ಕ್ಷಮ. ಅವರಲ್ಲಿ ಎರಡನೇ ಗುಣನೂ ಇರ್ತದೆ ಮಹಾತ್ಮರಲ್ಲಿ. ಅವರು ಅಭ್ಯುದಯ ಅಥವಾ ತುಂಬಾ ಉನ್ನತಿ ಪಡೆದಾಗ್ಲೂ ಕೂಡ ಕ್ಷಮಿಸುವಂತಹ ಉದಾರ ಭಾವ ಅವರಲ್ಲಿ ಇರ್ತದೆ. ಸದಸಿ ವಾಕ್ಪಟುತ. ಅವರು ಸಭೆ ಮುಂತಾದಂತಹ ಜನರ ಒಕ್ಕೂಟ ಇದ್ದಾಗ ಅವರನ್ನು ಉದ್ದೇಶಿಸಿ ಮಾತನಾಡುವ ಒಂದು ಸಾಮರ್ಥ್ಯ ಇರ್ತದೆ ಮಹಾತ್ಮರಿಗೆ. ಯುಧಿ ವಿಕ್ರಮ. ಯುದ್ಧದಲ್ಲಿ ಅವರು ತಮ್ಮ ಪರಾಕ್ರಮವನ್ನ, ಶೌರ್ಯವನ್ನ ಸಾಬೀತುಪಡಿಸುವ ಛಲ ಇರ್ತದೆ. ಯಶಸ್ಸಿ ಚ ಅಭಿರುಚಿ. ತಾವು ಯಶಸ್ವಿಗಳಾಗ್ಬೇಕು ಜೀವನದಲ್ಲಿ ಅಂತ ಹೇಳಿ ಆ ಛಲ ಅವರಲ್ಲಿ ತುಂಬಾ ಸಾತ್ವಿಕ ಛಲ, ಇನ್ನೊಂದು ಸಾತ್ವಿಕ ಹಠ ಅಂತಾನೂ ಕರೀತಾರೆ. ಈ ಸಾತ್ವಿಕ ಹಠ ಸ್ವಭಾವ ಅವರಲ್ಲಿ ಇರ್ತದೆ. ಅಭಿರುಚಿ ವ್ಯಸನಂ ಶ್ರುತೌ. ಇನ್ನು ಜ್ಞಾನದ ಬಗ್ಗೆ ಅವರಿಗೆ ಎಲ್ಲಿಲ್ಲದ ಒಂದು ಪ್ರೀತಿ. ನಾನು ಓದ್ಬೇಕು, ತಿಳ್ಕೊಳ್ಬೇಕು, ಬೆಳಿಬೇಕು ಜ್ಞಾನದಿಂದ. ಈ ಒಂದು ಹಂಬಲ, ಒಂದು ಅತಿಯಾದಂತಹ ಪ್ರೀತಿ, ಜ್ಞಾನದ ಬಗ್ಗೆ ಪ್ರೀತಿ ಅವರಲ್ಲಿ ಸದಾಕಾಲ ಜ್ವಲಂತವಾಗಿರ್ತದೆ. ಪ್ರಕೃತಿ ಸಿದ್ಧಂ ಇದಂ ಹಿ ಮಹಾತ್ಮನಾಂ. ಇದು ಮಹಾತ್ಮರಿಗೆ ಪ್ರಕೃತಿಯಿಂದಲೇ ಸಿದ್ಧಿಸಿರುವಂತಹ ವಿಷಯ ಅಂತ ಹೇಳ್ತಾನೆ. ಸಂಪದಿ ಯಸ್ಯ ಚ ಹರ್ಷಃ ಯಸ್ಯ ನ ಹರ್ಷಃ ವಿಪದಿ ವಿಷಾದಃ ರಣೇ ಚ ಧೀರತ್ವಂ ತಂ ಭುವನತ್ರಯ ತಿಲಕಂ ಜನಯತಿ ಜನನೀ ಸುತಂ ವಿರಲಂ. ಇನ್ನೊಂದು ಕೊಟೇಶನ್. ಸಂಪದಿ ಯಸ್ಯ ನ ಹರ್ಷಃ. ಯಾವ ಮನುಷ್ಯನಿಗೆ ತುಂಬಾ ಅಭಿಮಾನ, ಸಂಪತ್ತು ಇದೆ ಅನ್ನೋ ಕಾರಣಕ್ಕಾಗಿ ಯಾವ ಮನುಷ್ಯನಿಗೆ ಅಭಿಮಾನ ಇರುವುದಿಲ್ವೋ, ಯಸ್ಯ ನ ಹರ್ಷಃ ವಿಷಾದೋ ರಣೇ ಚ ಧೀರತ್ವಂ. ಇನ್ನು ರಣಾಂಗಣದಲ್ಲಿ ಧೈರ್ಯ ಯಾರಿಗೆ ಹೆಚ್ಚಾಗಿರ್ತದೋ, ತಂ ಭುವನತ್ರಯ ತಿಲಕಂ ಜನಯತಿ ಜನನಿ ಸುತಂ ವಿರಲಂ. ಅಂತಹ ಒಬ್ಬ ಶ್ರೇಷ್ಠ ಮನುಷ್ಯನನ್ನ ಹೆಡೆದಂತಹ ತಾಯಿಯೇ ಧನ್ಯೆ ಅಂತೇಳಿ ಅಂತಹ ವ್ಯಕ್ತಿತ್ವ ಇರುವಂತವ್ರನ್ನ ಇಲ್ಲಿ ಕವಿ ಕೊಂಡಾಡ್ತಾ ಇದ್ದಾನೆ. ಈ ಮುಂದಿನ ಶ್ಲೋಕ ಮಾರ್ಕ್ ಮಾಡ್ಕೊಳ್ಳಿ. ಇದು ಪ್ರಮುಖವಾದಂತಹ ಶ್ಲೋಕ, ಸುಂದರವಾದಂತಹ ಶ್ಲೋಕ. ನಿಮ್ಮಲ್ಲಿ ಯಾರಿಗೆ ಹೆಚ್ಚು ಹಣ ಬೇಕು ಅನ್ನುವಂತಹ ಒಂದು ಹಣ ಮಾಡಬೇಕು ಅನ್ನುವಂತಹ ಗುರಿ ಇದೆ, ಐ ವಾಂಟ್ ಟು ಬಿ ಎ ರಿಚ್ ಮ್ಯಾನ್, ರಿಚ್ ವುಮನ್,
ಆ ಥರದವ್ರಿಗೆ ಈ ಶ್ಲೋಕ ಒಂದು ಗೈಡ್ಲೈನ್ ಆಗ್ಬೋದು ಅಂತ ಅನ್ಸುತ್ತೆ. ಷಡ್ದೋಷಾ ಪುರುಷೇಣೇಹ ಹಾತವ್ಯಾ ಭೂತಿಮಿಚ್ಛತಾ. ಇಫ್ somebody wants to be rich, he or she should avoid these 6. ಈ 6 ಯಾರು ತೊರೆಯುತ್ತಾನೋ ಅವನು ಅವಶ್ಯವಾಗಿ ಜೀವನದಲ್ಲಿ ಯಶಸ್ಸನ್ನ ಅಥವಾ ಧನವಂತನಾಗ್ತಾನೆ, ಕೀರ್ತಿಯನ್ನ ಪಡಿತಾನೆ. ಇದು ಕೇವಲ ಆರ್ಥಿಕವಾದಂತಹ ಹಣ ಅನ್ನುವಂತಹ ವಿಚಾರಕ್ಕೆ ಹೇಳ್ತಿಲ್ಲ. ಕೀರ್ತಿ, ಯಶಸ್ಸು ಇವುಗಳನ್ನ ಪಡೆಯಲಿಕ್ಕೆ ಈ 6 ಅಂಶಗಳನ್ನ ಬಿಡಬೇಕಾಗುತ್ತೆ. ಮೊದಲನೇದು ನಿದ್ರಾ. ನಿದ್ರಾ ಫಸ್ಟ್ ಲೈನ್ ನೋಡೋಣ. ಷಡ್ದೋಷಾಹ ಪುರುಷೇಣ ಇಹ. ಈ 6 ದೋಷಗಳು ಪುರುಷೇಣ ಇಹ, ಇಹ ಅಂದ್ರೆ ಇಲ್ಲಿ, ಹಾತವ್ಯಾಹ ಬಿಡಬೇಕು, ಭೂತಿ ಮಿಚ್ಛತ. ಭೂತಿ ಅಂದ್ರೆ ಯಶಸ್ಸು, ಕೀರ್ತಿ, ವೈಭವ, ಸಿರಿ, ಸಂಪತ್ತು, ತಮ್ಮ ಸಾಧನೆ ಇವುಗಳನ್ನ ಪಡಿಬೇಕು ಅಂದ್ರೆ ಈ 6 ಬಿಡಬೇಕು ಅಂತ ಹೇಳಿ ಮುಂದಿನ ಲೈನ್ ಅಲ್ಲಿ 6 ಅಂಶಗಳನ್ನ ಹೇಳ್ತಾರೆ. ಮೊದಲನೇದು ನಿದ್ರಾ. ನಿದ್ರಾ ಅಂದ್ರೆ ಎಷ್ಟು ಅತ್ಯಂತ ಕಡಿಮೆ ಅಪೇಕ್ಷೆ ಇದೆಯೋ, what is the minimum requirement of the body to sustain, that much of sleep is excused, that is essential. ಅದಕ್ಕೆ ಮೀರಿ ನಿದ್ರೆ ಮಾಡುವುದಿಲ್ಲ, ಇದನ್ನ ಬಿಡಬೇಕು. ನಿದ್ರಾ. ತಂದ್ರ. ತಂದ್ರ ಅಂದ್ರೆ ನಿದ್ರೆಯ ನಂತರದ ಒಂದು ಕಾಲ. ನಿದ್ರೆಯಿಂದ ಜಾಗೃತಿ ಆಗಿದೆ, ಎಚ್ಚರ ಆಗಿದೆ, ಆದ್ರೂ ಕೂಡ ಕಣ್ ತೆಗಿಲಿಕ್ಕೆ, ಎದ್ದೇಳ್ಲಿಕ್ಕೆ ಒಂಥರ ಮನ್ಸಿಲ್ಲ, ಹಂಗೇ ನಾವು ಮಲ್ಕೊಂಡೇ ಇರ್ತೀವಲ್ಲ, ಅದು ತಂದ್ರ. ತಂದ್ರ. ಭಯಂ, ದ ಫಿಯರ್ ಆಫ್ ಅನ್ನೋನ್. ನಮಗೆ ಅನೇಕ ವಿಷಯಗಳಲ್ಲಿ ಭಯ ಇರ್ತದೆ, ಇದು ಮೂರನೇ. ಕ್ರೋಧ, ಕೋಪ ಇರ್ತದೆ. ಕೆಲವೊಂದು ನಾವಿಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀನಿ, ಒಳ್ಳೆಯವರಾಗಿದ್ದೇನೆ, ಆದ್ರೂ ಕೂಡ ನನಗೆ ಅನ್ಯಾಯ ಆಗಿದೆ, ಈ ತರದೆಲ್ಲ ಕೆಲವೊಂದು ಕೋಪಗಳು. ಸಾತ್ವಿಕ ಕೋಪನೆ, ಅದು ಕೂಡ ಬಿಡ್ಬೇಕು. ಆಲಸ್ಯಂ. ಆಲಸ್ಯಂ ಇಸ್ ಲೇಜಿನೆಸ್. ಇವತ್ತೊಂದಿನ ಏನು ಓದಕ್ ಬೇಡ, ಏನು ಸಂಡೇ ಇಸ್ ಹಾಲಿಡೇ, ಯಾವ ಕೆಲ್ಸನೂ ಇಲ್ಲ, ಬರೀ ಫ್ರೀಯಾಗಿ ಇದ್ಬಿಡುದು ಅಷ್ಟ್ ಮಾತ್ರ ಅಂತ ಕೆಲವೊಬ್ರದ್ದು ಶೆಡ್ಯೂಲ್ ಇರುತ್ತೆ. ಆ ಥರದ್ದು ಲೈಫ್ ಸ್ಟೈಲು, ಥಾಟ್ಸು ಇದ್ರೆ ಆಗುದಿಲ್ಲ, ಅದನ್ನು ಬಿಡಬೇಕು. ದೀರ್ಘ ಸೂತ್ರತ ಇಸ್ ದ ಲಾಸ್ಟ್ ಪಾಯಿಂಟ್, 6th one. ದೀರ್ಘ ಸೂತ್ರತ ಅಂದ್ರೆ ಮುಂದ್ ಹಾಕುವಂತಹ ಪ್ರವೃತ್ತಿ, ದ ಟೆಂಡೆನ್ಸಿ ಆಫ್ ಪೋಸ್ಟ್ಪೋನ್ಮೆಂಟ್. ಇವತ್ ಮಾಡ್ಬೇಕಾಗಿರುತ್ತೆ, ಅಸೈನ್ಮೆಂಟ್ಸ್ ಏನೋ ಕೊಡ್ಬೇಕಾಗಿರುತ್ತೆ, ಏನೋ ಒಂದಷ್ಟು ಕೆಲಸ ಇವತ್ ಮಾಡ್ಬೇಕು, ನಾಳೆ ಮಾಡಿದ್ರಾಯ್ತು ಬಿಡು, ಇನ್ನೊಂದು ವಾರ ಬಿಟ್ಟು ಮಾಡಿದ್ರಾಯ್ತು ಬಿಡು, ಈ ಥರದ್ದೊಂದು ಮೈಂಡ್ ಸೆಟ್ ಇರುತ್ತೆ. ಆಂಗ್ಲ ಭಾಷೆಯಲ್ಲಿ ಒಂದು ಮಾತಿದೆ, ಡೂ ದಟ್ ವಿಚ್ ಈಸ್ ಟು ಬಿ ಡನ್, ಡೂ ನೌ ವಿಚ್ ಈಸ್ ಟು ಬಿ ಡನ್ ಟುಡೇ, ಡೂ ಟುಮಾರೋ ವಿಚ್ ಈಸ್ ಟು ಬಿ ಡನ್ ಅಟ್ ದ ಡೇ ಆಫ್ಟರ್. ನಾಳೆ ಮಾಡ್ಬೇಕಾದದ್ದನ್ನ ಇಂದು ಮಾಡು, ಇಂದು ಮಾಡ್ಬೇಕಾದದ್ದನ್ನ ಈಗ ಮಾಡು. ಕನ್ನಡದಲ್ಲೂ ಈ ಮಾತು ಪ್ರಸಿದ್ಧ. ಸೊ ದೀರ್ಘ ಸೂತ್ರತ ಇದನ್ನ ಬಿಡಬೇಕು. ಸೊ ನಿದ್ರಾ, ತಂದ್ರ, ಭಯಂ, ಕ್ರೋಧ, ಆಲಸ್ಯಂ, ದೀರ್ಘ ಸೂತ್ರತ, ಈ 6 ಅಂಶಗಳನ್ನು ಬಿಟ್ರೆ ಮನುಷ್ಯ ಅವಶ್ಯವಾಗಿ ತನ್ನ ಜೀವನದಲ್ಲಿ ಸಾಧನೆ ಮಾಡಬೇಕು, ಯಶಸ್ಸನ್ನ ಪಡಿಬಹುದು. ಅಂದ್ರೆ ಈ 6 ಒಂದು ದಿನ ಬಿಟ್ರೆ ಅಂತಲ್ಲ, ಇದನ್ನ ಬಿಟ್ಟು ನಮ್ಮ ಸಂಪೂರ್ಣ ಪರಿಶ್ರಮವನ್ನ ಯಾವ ಕ್ಷೇತ್ರದಲ್ಲಿ ಅಪೇಕ್ಷಿದೆಯೋ ಅಲ್ಲಿ ಸಮಯವನ್ನ ತೊಡಗಿಸ್ಕೊಂಡ್ರೆ ಆಗ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಅಂತ ಹೇಳಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇದಾನೀಂ ಅಪಿ ಏವಂ ಕ್ರಿಯತಾಂ ಸರ್ವೈಃ ಏಕತ್ರೀಭೂಯ ಜಾಲಂ ಆದಾಯ ಉಡ್ಡೀಯತಾಂ. ಇಷ್ಟು ಹೇಳಿ ಈ ಚಿತ್ರಗ್ರೀವ ಒಂದು ಉಪಾಯವನ್ನು ಹೇಳುತ್ತೆ. ಬರೀ ಬೋಧನೆ ಮಾಡುವುದಲ್ಲ, ನಾವೀಗ ಹಾಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕು, ನೋ ಪ್ರೀಚಿಂಗ್. ಇಟ್ ಗಿವ್ಸ್ ದ ಸೊಲ್ಯೂಷನ್, ಇಟ್ ಆಫರ್ಸ್ ದ ಸೊಲ್ಯೂಷನ್. ಒಂದು ಒಳ್ಳೆಯ ಉಪಾಯವನ್ನು ಹೇಳುತ್ತೆ. ಏನು ಉಪಾಯ ಮಾಡ್ಬೋದು? ಇದಾನೀಂ ಅಪಿ ಏವಂ ಕ್ರಿಯತಾಂ, ಈಗಲೂ ಕೂಡ ನಾವು ಹೀಗ್ ಮಾಡಬಹುದು. ಹೇಗೆ? ಸರ್ವೈಃ ಏಕತ್ರೀಭೂಯ
ಸರಿ. ಸರ್ವೈಃ ಏಕಚಿತ್ತೀಭೂಯ ಜಾಲಂ ಆದಾಯ ಉಡ್ಡೀಯತ. ನಮ್ಮ ಮೇಲೆ ಈಗ ಏನು ಬಲೆ ಬೀಸಿದ್ದಾರೆ, ಈ ಬಲೆಯೊಂದಿಗೆ ಎಲ್ಲರೂ ಸೇರಿ ಹಾರಿ ಹೋಗ್ಬೇಕು ಒಟ್ಟಿಗೆ. ಇದು ನನ್ನ ಪ್ಲಾನ್ ಅಂತ ಹೇಳಿದೆ. ಅಲ್ಪಾನಾಮಪಿ ವಸ್ತೂನಾಂ ಸಂಹತಿ ಕಾರ್ಯ ಸಾಧಿಕಾ ಋಣೈಃ ಗುಣತ್ವಮಾಪನ್ನೈಃ ಬಧ್ಯಂತೆ ಮತ್ತದಂತಿನಃ. ಅಲ್ಪಾನಾಮಪಿ ವಸ್ತೂನಾಂ ಸಂಹತಿ ಕಾರ್ಯ ಸಾಧಿಕಾ ಸಂಘೇ ಶಕ್ತಿ ಕಲವು ಯುಜೆ. ಎಲ್ಲರೂ ಸೇರಿದ್ರೆ ಸಣ್ಣ ಸಣ್ಣ ವಸ್ತುಗಳು, ಈಗ ಉದಾಹರಣೆಗೆ ಅಲ್ಲಿ ಮುಂದೆ ಉದಾಹರಣೆ ಕೊಟ್ಟಿದ್ದಾರೆ. ತೃಣೈಃ ಗುಣತ್ವಮಾಪನ್ನೈಃ ಬಧ್ಯಂತೆ ಮತ್ತದಂತಿನಃ. ಒಂದು ಹುಲ್ಲಿನ ಕಡ್ಡಿ, ಹುಲ್ಲು, ಒಣ ಹುಲ್ಲು, ಇಂತಹ ಸಣ್ಣ ಸಣ್ಣ ಒಣ ಹುಲ್ಲಿನ ಸೇರಿಸಿ ಅಥವಾ ಹಸಿ ಹುಲ್ಲನ್ನ ಸೇರಿಸಿ ಏನ್ ಮಾಡ್ತಾರೆ, ಒಂದು ದಪ್ಪನೆಯ ಹಗ್ಗ ಮಾಡ್ತಾರೆ. ಅಂತಹ ಹಗ್ಗದಿಂದ ಅತಿ ಬಲಿಷ್ಠವಾದಂತಹ ಮದಗಜಗಳನ್ನು ಕೂಡ ಕಟ್ಟಿ ಹಾಕ್ತಾರೆ. ಒಂದೇ ಹುಲ್ಲು ಕಡ್ಡಿ ಸಪರೇಟ್ ಆಗಿದ್ದಿದ್ರೆ ಏನೂ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಹುಲ್ಲು, ಅಷ್ಟು ಹುಲ್ಲು ಕಡ್ಡಿಗಳು ಕೂಡ ಒಟ್ಟಿಗೆ ಸೇರಿದ್ರೆ ಗಟ್ಟಿಯಾದಂತಹ ಆನೆಯನ್ನು ಕೂಡ ಬಂಧಿಸ್ತೇವೆ. ಅದೇ ತರನೇ ಒಟ್ಟಿಗೆ ಸೇರಿದ್ರೆ ನಾವು ಮಹತ್ ಕಾರ್ಯವನ್ನು ಮಾಡಬಹುದು. ನಮ್ಮ ಇದರಲ್ಲಿ ಯಾವುದು ಲೌಕಿಕ ಪರಿಭಾಷೆಯಲ್ಲಿ ಒಂದು ಸಣ್ಣ ಉದಾಹರಣೆ ಕೊಟ್ಟು ಇವತ್ತಿನ ಚರ್ಚಾವಧಿಯಿಂದ ಇಲ್ಲಿ ಮುಗಿಸ್ಕೊಳ್ಳೋಣ. ಈಗ ಉದಾಹರಣೆಗೆ ಒಂದು ಸೈಕಲ್ ಇದೆ ಅಂತ ಇಟ್ಕೊಳ್ಳಿ. ಸೈಕಲ್ ನ ಸ್ಪೇರ್ ಪಾರ್ಟ್ಸ್, ಎಲ್ಲ ಸ್ಪೇರ್ ಪಾರ್ಟ್ಸ್ ಅನ್ನ ಸಪರೇಟ್ ಆಗಿಟ್ರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಯು ವಿಲ್ ನಾಟ್ ಫೈಂಡ್ ಎನಿ ಬೆಟರ್ ಬೆನಿಫಿಟ್ಸ್. ಆ ಎಲ್ಲ ಸ್ಪೇರ್ ಪಾರ್ಟ್ಸ್ ಅನ್ನ ಕರೆಕ್ಟ್ ಆಗಿ ಸರಿಯಾಗಿ ಅಸೆಂಬಲ್ ಮಾಡಿದ್ರೆ ದ ಸೈಕಲ್ ಕ್ಯಾನ್ ಟೇಕ್ ಯು ಟು ಎ ಲಾಂಗ್ ಡಿಸ್ಟೆನ್ಸ್. Independently, none of these objects will be able to serve the purpose. Adrinda 1 plus 1 plus 1 is not 3. It is more than 3. ಮೂರಕ್ಕಿಂತ ಹೆಚ್ಚು. ಈ ತರ ನಾವು ಕೂಡ, ಅಂದ್ರೆ ಈ ಎಲ್ಲ ಹಕ್ಕಿಗಳು, ಪಾರಿವಾಳಗಳು, ನಾವೆಲ್ಲರೂ ಒಟ್ಟಿಗೆ ಸೇರಿ ಈಗ ಬಲೆಯೊಂದಿಗೆ ಹಾರಬೇಕು ಅಂತ ಹೇಳಿ ಒಂದು ಹೊಸ ಚಿಂತನೆಯನ್ನ ಅಥವಾ ಪರಿಣಾಮಕಾರಿಯಾದಂತಹ ಸೊಲ್ಯೂಷನ್, ಪರಿಹಾರವನ್ನ ಕೊಡ್ತಾರೆ. ಈ ಪರಿಣಾಮಕಾರಿ ಪರಿಹಾರಕ್ಕೆ ಎಲ್ಲ ಹಕ್ಕಿಗಳು ಕೂಡ, ಎಲ್ಲ ಪಾರಿವಾಳಗಳು ಕೂಡ ಧ್ವನಿಗೂಡಿಸ್ತವೆ. ಮತ್ತೆ ಮುಂದೆ ಅವು ಹೇಗೆ ಆ ಸಂಕಷ್ಟದಿಂದ ಪರಿಹಾರವನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನ ಮುಂದಿನ ಶನಿವಾರ ನಾವು ನೋಡೋಣ. ಇಲ್ಲಿಗೆ ಇವತ್ತಿನ ಈ ಚರ್ಚಾವಧಿ ಮುಗಿಯುತ್ತೆ. ನಮಗೆ ಇನ್ನೊಂದು ಸ್ವಲ್ಪ ಸಮಯ ಇದೆ. ನಿಮ್ಗೇನಾದ್ರೂ ಪ್ರಶ್ನೆ, ಸಲಹೆ, ವಿಚಾರಗಳು ಯಾವುದೇ ಇದ್ರೂ ಮುಖ್ಯವಾಗಿ ತಿಳಿಸ್ಬೋದು. ಈಗ ನಿಮ್ಮ ಸಮಯ. Are you there? Hello? Yes, sir. Fine. Do you have any questions? ಏನೇ ಪ್ರಶ್ನೆ, ಸಲಹೆ ಏನೇ ಇದ್ರೂ ತಿಳಿಸಬಹುದು ಮುಕ್ತವಾಗಿ, ಏನು ಸಮಸ್ಯೆ ಇಲ್ಲ. ಯಾವುದೇ ಪ್ರಶ್ನೆ ಇಲ್ಲ ಸರ್. ಫೈನ್. ಹಾಗಾದ್ರೆ ಮುಂದಿನ ಶನಿವಾರ ಮತ್ತೆ ಭೇಟಿಯಾಗೋಣ. ಧನ್ಯವಾದ. ಥ್ಯಾಂಕ್ ಯು ಸರ್.